ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಇನ್ನು ಬುಧವಾರದಿಂದ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ರಾಜ್ಯಭಾರ ಕೂಡ ಶುರುವಾಗಲಿದೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಜೂನ್ 3 ಬುಧವಾರ ಸಂಜೆ 5:15 ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡಿಕೆಶಿ ಜಾತಕದ ಪ್ರಕಾರ ಶುಭ ದಿನ ಇರುವ ಹಿನ್ನೆಲೆಯಲ್ಲಿ ಬುಧವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಸಿಎಲ್ಪಿ ಸಭೆಗೆ ಆಗಮಿಸ್ತಾ ಇರುವಂತಹ ಸಂದರ್ಭದ ಲೈವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲರ ಚಿತ್ತ ಈಗ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಮ್ಮೇಳನ ಸಭಾಂಗಣ, ಆ ಸಭಾಂಗಣದತ್ತ ಒಬ್ಬೊಬ್ಬರೇ ಶಾಸಕರು ಆಗಮಿಸ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಮೀಟಿಂಗ್ಗೆ ಆಗಮಿಸಿದ್ದಾರೆ. ಇವತ್ತು ಸಿಎಲ್ಪಿ ಸಭೆಯಲ್ಲಿ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಇದಕ್ಕೂ ಮುನ್ನ ಜಯರಾಮ್ ರಮೇಶ್ ಹೈಕಮಾಂಡ್ ನ ವೀಕ್ಷಕರಾಗಿ ಆಗಮಿಸಿದ್ದಾರೆ. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಹೈಕಮಾಂಡ್ ನ ವೀಕ್ಷಕರಾಗಿ ಜಯರಾಮ್ ರಮೇಶ್ ಅವರು ಕೂಡ ಆಗಮಿಸಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಹಾಗೂ ಜಯರಾಮ್ ರಮೇಶ್ ಹೈಕಮಾಂಡ್ ನ ಪ್ರತಿನಿಧಿಯಾಗಿ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಸಿಎಲ್ಪಿ ಸಭೆಗೂ ಬರೋದಕ್ಕೂ ಮುನ್ನ ಪ್ರತ್ಯೇಕ ಸಭೆ, ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಜೊತೆ ಡಿಕೆಶಿ ಸಭೆ ಮಾಡ್ತಾರೆ. ಅದು ಕೂಡ ಶಾಂಗ್ರಿಲಾ ಹೋಟೆಲ್ನಲ್ಲಿ. ಮೂವರು ನಾಯಕರ ಸಭೆಯ ಬಳಿಕ ಸಿಎಲ್ಪಿ ಮೀಟಿಂಗ್ಗೆ ಬರ್ತಾರೆ. ಹೇಗಿರುತ್ತೆ ಶಾಸಕಾಂಗ ಸಭೆಯ ಪ್ರಕ್ರಿಯೆ ಅನ್ನುವಂಥದ್ದು ಬಹಳ ಮುಖ್ಯ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಹೇಗೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮೊದಲು ಸಭೆಗೆ ಎಲ್ಲಾ ಶಾಸಕರ ಹಾಜರಾತಿಯನ್ನ ಪಡೆದುಕೊಳ್ಳುವ ಪ್ರಕ್ರಿಯೆ ನಡೆಯುತ್ತೆ. ಹಾಜರಾತಿಯ ನಂತರ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮ ಪ್ರಭು ಪಾಟೀಲ್ ಹೈಕಮಾಂಡ್ ಪ್ರತಿನಿಧಿಗಳನ್ನ ಸ್ವಾಗತಿಸುತ್ತಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಶಾಸಕಾಂಗ ಸಭೆಗೆ ವೀಕ್ಷಕರಾಗಿ ಆಗಮಿಸಿದ್ದಾರೆ ಜಯರಾಮ್ ರಮೇಶ್. ಸಿದ್ದರಾಮಯ್ಯರಿಂದ ನೂತನ ಸಿಎಲ್ಪಿ ನಾಯಕನ ಪ್ರಸ್ತಾಪ ಮಂಡನೆ ಆಗತ್ತೆ. ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಹೆಸರು ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡ್ತಾರೆ. ಒಂದು ಸಾಲಿನ ನಿರ್ಣಯ. ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ನೇರ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಸರಿಯಾಗಿ 4 ಗಂಟೆಗೆ ಶುರುವಾಗುವಂತಹ ಸಿಎಲ್ಪಿ ಮೀಟಿಂಗ್. ಶಾಸಕಾಂಗ ಪಕ್ಷದ ಹೊಸಲಿಗೆ ನಮಸ್ಕಾರವನ್ನ ಮಾಡಿ ಡಿಕೆ ಶಿವಕುಮಾರ್ ಒಳ ನಡೆದಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಕಾರಿನಿಂದ ಇಳಿತಾ ಇದ್ದ ಹಾಗೆ ಎಲ್ಲರಿಗೂ ನಮಸ್ಕರಿಸುವಂತಹ ಡಿಕೆ ಶಿವಕುಮಾರ್ ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ನಮಸ್ಕಾರವನ್ನ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಇದರ ಜೊತೆಗೆ ಒಬ್ಬೊಬ್ಬ ಶಾಸಕರು ಕೂಡ ಮೀಟಿಂಗ್ಗೆ ಬರ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯ ಜಯರಾಮ್ ರಮೇಶ್ ಅವರು ಹೈಕಮಾಂಡ್ನ ವೀಕ್ಷಕರಾಗಿ ಸಿಎಲ್ಪಿ ಮೀಟಿಂಗ್ಗೆ ಬಂದಿದ್ದಾರೆ. ವಿಧಾನಸೌಧಕ್ಕೆ ಬಂದಂತಹ ಡಿಕೆ ಶಿವಕುಮಾರ್ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾರೆ. ಅದಾದ ನಂತರ ನೀವು ನೋಡ್ತಾ ಇದ್ದೀರಿ ಲೈವ್ ದೃಶ್ಯ ಇದು. ಆಗ್ತಾರೆ ಮುಂದೆ ನಾಳೆ ನಾಳಿದ್ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ.
ಸರ್, ಮುಖ್ಯವಾಗಿ ನಿಮ್ಮ ಜಿಲ್ಲೆನೇ, ನಿಮ್ಮ ಜಿಲ್ಲೆಗೆ ಮತ್ತೊಂದು ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ. ಹೌದು, ಎಷ್ಟು ಖುಷಿ ಆಗ್ತಿದೆ ಸರ್? ರಾಮನಗರ ಜಿಲ್ಲೆ ರಾಜಕೀಯದ ಆರ್ಟ್ಲ್ಯಾಂಡ್ ಅದು. ಅಲ್ಲಿ ಈಗಾಗಲೇ 3-4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಭಾಳ ವರ್ಷಗಳ ನಂತರ ಮತ್ತೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಪೂರಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ನಮಗೆಲ್ಲ ಖುಷಿ ಆಗ್ತಾ ಇದೆ. ಸಚಿವರಾಗಿ ನೀವು ಅನುಭವ ಇಲ್ಲ, ನನಗೆ ನಾನು ಸಚಿವನಾಗುವುದಿಲ್ಲ ನಾನು ಅಂತೇಳಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನಾನು ಸಚಿವ ಆಕಾಂಕ್ಷಿ ಅಲ್ಲ. ಸಿಎಲ್ಪಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸಭೆಯಲ್ಲಿ ಭಾಗಿಯಾಗೋದಿಕ್ಕೆ ಡಿಕೆ ಶಿವಕುಮಾರ್ ಅವರ ಆಗಮನವೂ ಕೂಡ ಆಗಿದೆ. ಕಾರಿನಿಂದ ಇಳಿತಾ ಇದ್ದ ಹಾಗೆ ಎಲ್ಲರಿಗೂ ನಮಸ್ಕರಿಸ್ತಾ, ಹೊಸ್ತಿಲಿಗೆ ನಮಸ್ಕಾರವನ್ನ ಮಾಡ್ತಾ ಒಳಗೆ ನಡೆದ್ರು ಡಿಕೆ ಶಿವಕುಮಾರ್. CLP meeting has been called by the All India Congress Committee and the CLP leader, and we will elect the Chief Minister of the state, because the CLP leader has already resigned. In his place, the party has decided Mr. DK Shivakumar will be the leader and he will be elected. Any word, but just a second, any word on the president of the party? No, those things are secondary. First, first and the foremost thing, CLP has been called to elect a leader, and they will elect the Congress Legislative Party leader. Then everything will be followed by the leaders have already come from Delhi. They will decide. ಅದೆಲ್ಲ ಆಮೇಲೆ ಅದರ ಮೊದಲು CLP ಲೀಡರ್ ಆಯ್ಕೆ ಆಗಬೇಕು, ಆಮೇಲೆ ತೀರ್ಮಾನ ಮಾಡೋದು CLP ಲೀಡರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಎಲ್ಲ No. It's already decision has been taken. That will be put forward to the CLP and they will endorse it. There should not be any problem. ಮಿನಿಸ್ಟರ್ ನಿಮ್ಗೇನಾದ್ರು ಅದೆಲ್ಲ ಫಸ್ಟ್ CLP ಆಗಲಿ, ಆಮೇಲೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಪ್ರಸಾದ್ ಅವರ ಮಾತು. ಮೊದಲಿಗೆ CLP ನಾಯಕನ ಆಯ್ಕೆ ಆಗ್ಲಿ, ಅದಾದ ನಂತರ ಎಲ್ಲವನ್ನ ಮಾತಾಡೋಣ ಅಂತ ಹೇಳ್ತಾರೆ. ಎಸ್ ಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.